ಸದ್ಯ ಪಕ್ಷೇತರ ನಮ್ಮೆಲ್ಲ ಕಾರ್ಯಕರ್ತರ ಹಿರಿಯರು ಅವರ ಅಭಿಪ್ರಾಯದ ಮುಂದೆ ತೀರ್ಮಾನ ತಗೊಂತೀನಿ ಸ್ವಲ್ಪ ದಿವಸದಲ್ಲೇ. ಜೀವನ ಇರುವವರೆಗೆ ಚುನಾವಣೆ ಮಾಡಲ್ಲ ಸರ್. ನವಲಿ ಹಿರೇಮಠರು ಸೋತ ತಕ್ಷಣ ಕ್ಷೇತ್ರವನ್ನು ಬಿಡ್ತಾರೆ ಅನ್ನುವಂಥ ಜನರ ಅಭಿಪ್ರಾಯ ಇದೆ. ನಾ ಯಾವತ್ತು ಬಿಟ್ಟಿಲ್ಲಲ್ಲ, ಬಂದ್ಕೊಳ್ತದೀನಿ. ನನ್ನ ಜನರಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ನನ್ನ ಕಾರ್ಯಕರ್ತರ ಸಮಸ್ಯೆಗೆ ಬಂದಾಗ ಹೋಗೋದು ಐತೆ. ಯಾವತ್ತೂ ಬಿಟ್ಟಿಲ್ಲ ನಾನು. ಸೋತ ತಕ್ಷಣ ಕ್ಷೇತ್ರ ಬಿಡ್ತಾರೆ ಅನ್ನುವಂಥ ಜನರ ಅಭಿಪ್ರಾಯ. ನಾನು ಕಳೆದ ಸಲ ಸೋತಿದ್ದೆ, ಬಿಟ್ಟೇನು ನಿರಂತರವಾಗಿ 5-6 ವರ್ಷ ಇದ್ದೆ. ಈ ವರ್ಷನೂ ಸೋತಿದ್ದೀನಿ, ಈ ವರ್ಷನೂ ಇಲ್ಲೇ ಇರ್ತೀನಿ. ಚುನಾವಣೆ ಹತ್ತಿರ ಬಂದಾಗ ಮಾತ್ರ ನವಲಿ ಹಿರೇಮಠ ಕ್ಷೇತ್ರ ಇಲ್ಲೇ ಇದೀನಿ. ನಾನು ನಿಮ್ಮ ಮನೆ ಐತಿ, ಆಫೀಸ್ನ PA ಅದಾರ, ನಾನು ಬಂದು ಹೋಗ್ತೀನಿ. ಹೌದು, ಕಳೆದ 5 ವರ್ಷದೊಳಗೆ ನಿರಂತರ ಪ್ರಕ್ರಿಯೆಗಳಿತ್ತು. ಈ 2 ವರ್ಷದೊಳಗೆ ಯಾವುದೇ ಪ್ರಕ್ರಿಯೆಗಳು ಅದು ಈಗ ಕಾಯೋದು ಅದು ಅಲ್ಲ. ಕಾರ್ಯಕರ್ತರ ಸಂಘಟನೆ, ಕಾರ್ಯಕರ್ತರ ಭೇಟಿ ಮಾಡ್ತಾ ಇದ್ದೇನೆ. ನಾನು ಅದನ್ನ ಸಾರ್ವಜನಿಕ ಆಗಿರಲಿಲ್ಲ ಅಂದ್ರೂ ನಾನು ಅವ್ರವ್ರ ಮನೆಗೆ ಭೇಟಿ ಕೊಟ್ಟು ಮಾಡ್ತಾ ಇದ್ದೀನಿ. ಸರ್, ಇನ್ನೊಂದು JDS ಸೇರೋ ಅನ್ನೋದು ಇಲ್ಲ, ಯಾವುದೋ ನಾನು ನಿರ್ಧಾರ ತಗೊಂಡಿಲ್ರಿ. ನನ್ನ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡ ತೀರ್ಮಾನ ತಗೊಂತೀನಿ. ನಾನು ಇವತ್ತು ಪಕ್ಷೇತರನ ಇದ್ದೆ. ಚುನಾವಣೆ ಸಂದರ್ಭದೊಳಗೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರಿಗೆ ಪಕ್ಷದೊಳಗೆ ಸೇರಿದ ನಿಜ ಇತ್ತು. ಮುಂದೆ ಅವರು BJPಗೆ ಹೋದ್ರು ಕೂಡ ನಾನೇನು ಅವ್ರ ಜೊತೆ ಹೋಗಿಲ್ಲ. ಸ್ವತಂತ್ರವಾಗಿದ್ದೀನಿ, ಈಗೂ ಸ್ವತಂತ್ರವಾಗಿರ್ತೀನಿ. ಆದಷ್ಟು ಬೇಗನೆ ನಾನು ಎಲ್ಲ ಹಿರಿಯರು ಕಾರ್ಯಕ್ರಮಕ್ಕೂ ನಿರ್ಧಾರ ತೆಗೆದುಕೊಂಡು ಒಂದು ಕಡೆ ಸೇರ್ತಕ್ಕಂಥ ವ್ಯವಸ್ಥೆ ಮಾಡ್ತೇನೆ. ಏನ್ ನಿರ್ಧಾರ? ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಏನ್ ತಿಳಿಸ್ತಾರೆ ಅದರ ಪ್ರಕಾರ. ರಾಜಕೀಯ ಪಕ್ಷ ಸೇರೋ ನಿರ್ಧಾರನ ನಮ್ಮ ಎಲ್ಲ ಕಾರ್ಯಕರ್ತರು ಒಡಗೂಡಿ ತಗೊಂತೀನಿ. ಸರ್, ಈಗಾಗಲೇ BJP ಅವರು ರಾಜ್ಯ ಮುಖಂಡರಿಗೆ ನೀವು ಸಂಪರ್ಕ ಮಾಡಿದ್ರೆ ಅಂತೇಳಿ ನಿಮ್ಮೆಲ್ಲ ಮುಖಂಡರು ತಾಲೂಕುಗಳಿಗೆ ಹೇಳ್ತಿದ್ದಾರೆ. ಸದ್ಯಕ್ಕೆ ಹತ್ತಿರ ಆಯಿತು. ಕರೆದು ರಾಜ್ಯದ ಮುಖಂಡರು ಕರೆದು ಮಾತಾಡಿದ್ದಾರೆ. ನಾನು ಯಾವುದೋ ಆಶ್ವಾಸನೆ ಕೊಟ್ಟಿಲ್ಲ. ನನ್ನ ಕಾರ್ಯಕರ್ತರ ಜೊತೆ ವಿಚಾರ ಮಾಡಿ ಬಂದು ಮಾತು ಕೊಟ್ಟಂತ ಹೇಳಿದ್ ನಿಜ. ಬಿಜೆಪಿ ರಾಜ್ಯ ನಾಯಕರು ಮಾತಾಡಿದ್ದಾರೆ, ಕರೆದು ಅದಾರ. ಬರ್ತಕ್ಕಂಥ ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಲ್ಲ ಮುನ್ಸಿಪಾಲಿಟಿ ಎಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ. ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನ ತಗೊಂತೀವಿ. ಸ್ಪರ್ಧಿಸೋದು ಖಚಿತ. ಇಲ್ಲ, ಮತ್ತೆ ಕಾಂಗ್ರೆಸ್ ಮುಖಂಡರಿಗೆ ಯಾರು ಸಂಪರ್ಕ ಅಂತಾಗಿಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.